ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳಿಗೆ ಮನೇಲಿ ಮಾಡೋ ಫುಡ್ ಕೊಟ್ಟರೆ ತುಂಬಾ ಹೆಲ್ತಿ ಅಲ್ವಾ. ಇವತ್ತು ಜಾಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು ಒಂದು ಬೀಟ್ರೂಟು ಮತ್ತು 2 ಆ್ಯಪಲ್ಲು, 1 ಕಿತ್ತಳೆಹಣ್ಣು, ಒಂದು 4-5 ದ್ರಾಕ್ಷಿ ಇತ್ತು. ಈ ಥರ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಸ್ಟೀಮ್ ಮಾಡಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಪೇಸ್ಟ್ ಮಾಡ್ಕೊಂಡು ಒಂದು ಬಾಣಲಿಗೆ ಹಾಕಿ ಚೆನ್ನಾಗೆ ಅದನ್ನು ಕಾಯಿಸಬೇಕು. ಅಂದರೆ ಚೆನ್ನಾಗಿ ಕುದಿಸಿದ್ರೆ ನೀರೆಲ್ಲ ಅದರಲ್ಲಿರೋ ನೀರು ಆವಿ ಆಗುತ್ತೆ. ಇನ್ನೇನು ಆವಿ ಆಯಿತು ಅನ್ನಬೇಕಾದ್ರೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಎಷ್ಟು ಬೇಕು ಅಂತ ನಿಮಗೆ ಪ್ರಮಾಣ ಗೊತ್ತಾಗುತ್ತೆ. ನಾನಿಲ್ಲಿ 1 ಲೋಟ ಸಕ್ಕರೆ ಹಾಕಿದ್ದೆ ಮತ್ತು ಒಂದು 4 ಹನಿ ನಿಂಬೆಹುಳಿ ರಸ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿಲ್ ಮಾಡಿದ್ರೆ ಸಕ್ಕರೆ ಹಾಕಿದ ಮೇಲೆ ನಮಗೆ ಆ ಬಣ್ಣ ಕೂಡ ಚೇಂಜ್ ಆಗುತ್ತೆ. ಆ್ಯಸ್ ಇಟ್ ಈಸ್ ಜಾಮ್ ಥರನೇ ಇರುತ್ತೆ. ಇನ್ನು ಬ್ರೆಡ್ ಮೇಲೆ ನೀವು ರೋಸ್ಟನ್ನು ಮಾಡ್ಕೊಬೋದು. ಇದೇ ರೀತಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿಂದರೆ ಆಹಾ ಎಂಥ ಮಜಾ ಗೊತ್ತಾ. ಈ ಸ್ಟೋರೇಜ್ ಫುಡ್ಸ್ಗಿನ್ನ ಮಕ್ಳಿಗೆ ಈ ರೀತಿ ನಾವು ವಾರಕ್ಕೊಂದ್ಸತಿ ಫ್ರಿಜ್ಜಲ್ಲಿ ಇಟ್ಕೊಡ್ಬೋದು ಅಥವಾ ವಾರಕ್ಕೆ 2 ಸತಿ ಕೂಡ ಮಾಡಿಕೊಡ್ಬೋದು. ಇದೇನು ತುಂಬ ಆರಾಮ್ ಕಂಡ್ರಿ, ಫ್ರೆಶ್ಶಾಗಿ ಕೂಡ ಮಾಡಿಕೊಡುವಂಥದ್ದು. ಇದು ನಮಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ರಿಯಲ್ ಜಾಮ್ ಟೇಸ್ಟೇ ಕೊಡ್ತಿತ್ತು. ಇನ್ನು ನಾನು ಸ್ಲೈಸ್ ಮಾಡಿ ನನ್ನ ಮಗನ ರಿಯಾಕ್ಷನ್ಗೋಸ್ಕರ ಕಾಯ್ತಿದ್ದೆ. ಎಲ್ಲ ತಾಯಿಗಳು ಕೂಡ ಇಷ್ಟಪಡೋದು ಅಂದರೆ ಮಕ್ಕಳು ತಿಂದು ಖುಷಿ ಪಡೋದ್ಮೇಲೆ ಅವ್ರ ಖುಷಿ ಇರುತ್ತೆ. ನನಗಂತೂ ನನ್ನ ಮಗ ಸೂಪರಾಗೈತೆ ಅಂದರೆ ಸಾಕು, ನನಗೆ ಎಲ್ಲೋ ಕಳೆದೋಗ್ಬಿಟ್ಟಿರ್ತೀನಿ ನಾನು. ನೋಡ್ಬೋದು ರಿಯಲ್ ಜಾಮ್ ಥರನೇ ಇದೆ. ನನ್ನ ಮಗನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಚಪ್ಪಾಳೆ ಕೊಡ್ತಾ ಇದ್ದಾನೆ ಮಮ್ಮ ಅಂತ ಅವನಿಗೆ ಕೊಟ್ಟು ನಂತರ ಇವನು ನನ್ನ ತಮ್ಮನೇ ನಮ್ಮ ಮಗ. ನನ್ನ ಮಗ ಈಗ ರಿಯಾಕ್ಷನ್ ಕೊಡ್ತಾನೆ ನೋಡಿ.